Hello everyone, welcome to GST class. This class number 9. This class number 9. So today I am going to start. The topic is GST counseling. So it is the most important topic, my dear students. So in this chapter, GST council is most important. So in this area, the questions, tumba questions rise ಆಗುತ್ತೆ. GST, what do you mean by GST council? And what are the functions of GST council? And the quorum decision of GST council. ಅಂತ ತುಂಬಾ questions rise ಆಗುತ್ತೆ. So please concentrate for that. So here, firstly, we start. The topic is GST council. So now I'm going to explain the entire detail about the GST council. ಸೊ ಸ್ಟಾರ್ಟಿಂಗ್ ನಾನು ಹೇಳಿದ್ದೆ ಜಿ ಎಸ್ ಟಿ ಕೌನ್ಸಿಲ್ ಅನ್ನೋದು ಬೇಸಿಕ್ ಕೌನ್ಸಿಲ್ ಬರುತ್ತೆ. ಏನು ಜಿ ಎಸ್ ಟಿ ಕೌನ್ಸಿಲ್ ಅಂದ್ರೆ ಏನು ಅಂತ ನಾನು ನಿಮಗೆ ಫ್ಯೂಚರ್ ಅಲ್ಲಿ ಮೀನ್ಸ್ ಲೇಟರ್ ಅನ್ನು ಹೇಳ್ತೀನಿ ಅಂತ ಹೇಳಿದ್ದೆ. ಟೈಮ್ ಇಸ್ ನೌ. ದ ಫಸ್ಟ್ ಥಿಂಗ್, ವಾಟ್ ಯು ಮೀನ್ ಬೈ ಜಿ ಎಸ್ ಟಿ ಕೌನ್ಸಿಲ್? ಏನು ಜಿ ಎಸ್ ಟಿ ಕೌನ್ಸಿಲ್ ಅಂದ್ರೆ? ಸೊ ಹಿಯರ್ the GST Council is governing body to regulate and direct each and every step for the implementation of goods and services tax in the nation with decision over tax rates and further implementation measures. So what do you mean by GST Council? GST Council is a governing body to regulate and direct each and every step for the implementation of goods and services tax in the nation with decision over tax rates and further implementation of measures. ಅಂದ್ರೆ ಏನಪ್ಪಾ ಅಂದ್ರೆ ಜಿ ಎಸ್ ಟಿ ಕೌನ್ಸಿಲ್ ಒಂದು ರೆಗ್ಯುಲೇಟರ್ ಗವರ್ನಿಂಗ್ ಬಾಡಿ. ಸೊ ಯಾವ್ದನ್ನ ರೆಗ್ಯುಲೇಟ್ ಮಾಡೋದು, ಯಾವ್ದನ್ನ ಕಂಟ್ರೋಲ್ ಮಾಡೋದಾದ್ರೆ ನಮ್ಮ ಗೂಡ್ಸ್ ಅಂಡ್ ಸರ್ವಿಸ್ ಈಚ್ ಅಂಡ್ ಎವ್ರಿ ಸ್ಟೆಪ್ ಅನ್ನ ಕೂಡ ಅದು ಲೈಕ್ ಇಂಪ್ಲಿಮೆಂಟೇಷನ್ ಮಾಡೋದು, ಅನುಷ್ಠಾನ ಮಾಡೋದಾಗ್ಬೋದು, ಇಲ್ಲ ಅಂದ್ರೆ ಅದರಲ್ಲಿ ಯಾವೆಲ್ಲ ಡಿಸಿಷನ್ ತಗೊಳ್ಳೋದು, ಏನಾದ್ರು ಟ್ಯಾಕ್ಸ್ ರೇಟ್ ನ ಕ್ರಿಯೇಟ್ ಮಾಡುವಂಥದ್ದು, ಲೈಕ್ ಏನಾದ್ರು ಫಂಕ್ಷನ್ಸ್ ನ ರನ್ ಮಾಡುವಂಥದ್ದು, ಆಕ್ಟಿವಿಟೀಸ್ ನೆಲ್ಲ ಇನ್ವಾಲ್ವ್ ಆಗುತ್ತೆ ನೋಡಿ. ಅದನ್ನ ಏನಂತ ಕರಿತೀವಿ ನಾವು ಜಿ ಎಸ್ ಟಿ ಕೌನ್ಸಿಲ್ ಅಂತ ಕರಿತೀವಿ. ಜಸ್ಟ್ ನಥಿಂಗ್ ಬಟ್ ಗವರ್ನಿಂಗ್ ಬಾಡಿ ಅಂತ. ಅಂದ್ರೆ ಯಾರು ನಮ್ಮ ಜಿ ಎಸ್ ಟಿ ಓವರ್ ಆಲ್ ಜಿ ಎಸ್ ಟಿ ಅಂಡರ್ ಅಲ್ಲಿ ಜಿ ಎಸ್ ಟಿ ನೋಡ್ಕೋತಾ ಇದಾರೋ, ಜಿ ಎಸ್ ಟಿ ಟ್ಯಾಕ್ಸಸ್ ನ ಯಾರು ಪ್ರಿಪೇರ್ ಮಾಡ್ತಿದ್ದಾರೆ, ಹೇಗೇನಾದ್ರೆ ಫಂಕ್ಷನ್ಸ್ ಯಾರು ಮಾಡ್ತಿದ್ದಾರೆ, ಡಿಸಿಷನ್ ಯಾರು ತಗೋತಾ ಇದ್ದಾರೆ, ಸೊ ಎಲ್ಲ ನಿಮಗೆ ಅದನ್ನ ಮುಂದೆ ಇಂಪ್ಲಿಮೆಂಟೇಷನ್ ಅದು ಮಾಡ್ಬೇಕಾ ಅದ್ರ ಬಗ್ಗೆ ಯಾರು ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ, ಅವ್ರನ್ನ ನಾವೇನಂತ ಕರಿತೀವಿ, ಅದನ್ನ ಏನಂತ ಕರಿತೀವಿ ನಾವು ಜಿ ಎಸ್ ಟಿ ಕೌನ್ಸಿಲ್ ಅಂತ ಕರಿತೀವಿ. ಸೊ ಹಿಯರ್ ವಾಟ್ ಯು ಮೀನ್ ಬೈ ಜಿ ಎಸ್ ಟಿ ಕೌನ್ಸಿಲ್ ಇಸ್ ಅನ್ ಗವರ್ನಿಂಗ್ ಬಾಡಿ ಅಂತ ಟು ರೆಗ್ಯುಲೇಟ್. ಇದೊಂದು ಗವರ್ನಿಂಗ್ ಬಾಡಿ, ಅಥಾರಿಟಿ ಅಂತ ಕರಿತೀವಿ. ಅಥಾರಿಟಿ ಏನನ್ನ ಅಥಾರಿಟಿ, ಯಾವ್ದಪ್ಪ ಅಥಾರಿಟಿ ಅಂದಾಗ ಏನನ್ನ ಇದು ಕಂಟ್ರೋಲ್ ಮಾಡುತ್ತೆ? ದ ಮೈನ್ ಪರ್ಪಸ್ ಇಸ್ ಟು ರೆಗ್ಯುಲೇಟ್ ಅಂಡ್ ಡೈರೆಕ್ಟ್ ಈಚ್ ಅಂಡ್ ಎವ್ರಿ ಸ್ಟೆಪ್ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಅಂದ್ರೆ ಏನು, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಈಚ್ ಅಂಡ್ ಎವ್ರಿ ಸ್ಟೆಪ್ ನ ಕೂಡ ಇದೇ ಕಂಟ್ರೋಲ್, ಇದೇ ಮೀನ್ಸ್ ತಗೊಂಡಿದ್ದು. ಅಗೇನ್ ಮತ್ತೆ ಇದರಲ್ಲಿ ಏನೆಲ್ಲ ಈಗಿನ ಫ್ಯೂಚರ್ ಅಲ್ಲಿ ರೇಟ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದು, ಈಗಿನ ಫರ್ದರ್ ಏನೇನು ಇಂಪ್ಲಿಮೆಂಟೇಷನ್ ಮಾಡ್ಬೇಕಂದ್ರೆ ಮೆಜರ್ಸ್ ನ ತಗೊಳ್ಳೋದು ಎಲ್ಲ ಕೂಡ ನಮ್ಮ ಜಿ ಎಸ್ ಟಿ ಕೌನ್ಸಿಲ್. ಸೊ ಅಂದ್ರೆ ಏನು, ಜಿ ಎಸ್ ಟಿ ನ ಯಾರು ರನ್ ಮಾಡ್ತಿದ್ದಾರೆ, ಸೊ ಜಿ ಎಸ್ ಟಿ ಯಾರ ಅಂಡರ್ ಅಲ್ಲಿ ಇದೆ ಅಂದ್ರೆ ಜಿ ಎಸ್ ಟಿ ಕೌನ್ಸಿಲ್ ಅಂಡರ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಅಂದ್ರೆ ಜಿ ಎಸ್ ಟಿ ಅಲ್ಲಿ ಏನೆಲ್ಲ ನಾವು ರೇಟ್ಸ್ ನ ನೋಡ್ತಿದೀವಿ, ಡಿಸಿಷನ್ ತಗೋತಾ ಇದೆ, ನಾವೀಗ ಸ್ಟೇಟ್ ಗವರ್ನಮೆಂಟ್ ಆಗೋದು, ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ, ಐ ಜಿ ಎಸ್ ಟಿ ಅಂತ ಯಾರು ಡಿವೈಡ್ ಮಾಡಿದ್ದಾರೆ ಅದೆಲ್ಲ ಕೂಡ ಜಿ ಎಸ್ ಟಿ ಕೌನ್ಸಿಲ್ ಡಿವೈಡ್ ಮಾಡಿದ್ರು. ಸೊ ಕ್ಲಿಯರ್? ಅಂದ್ರೆ ಏನು, ಜಿ ಎಸ್ ಟಿ ಕೌನ್ಸಿಲ್ ರೆಗ್ಯುಲೇಟರಿ ಬಾಡಿ ಆರ್ ಗವರ್ನಿಂಗ್ ಬಾಡಿ. ಅಂದ್ರೆ ಏನು, ಲೈಕ್ ಯಾವ್ದೋ ಒಂದನ್ನ ಏನನ್ನ ಇಂಪ್ಲಿಮೆಂಟ್ ಮಾಡಿತ್ತು ಈಗ ಜಿ ಎಸ್ ಟಿ ಕೌನ್ಸಿಲ್ ಅಂದ್ರೆ ಜಿ ಎಸ್ ಟಿ ಮೀನ್ಸ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನ ಇಂಪ್ಲಿಮೆಂಟ್ ಮಾಡಿತ್ತು. ಸೆಕೆಂಡ್ ಅದರಲ್ಲಿ ಈಗ ಪ್ರೆಸೆಂಟ್ ಕೂಡ ಜಿ ಎಸ್ ಟಿ ಏನೇ ಒಂದು ನಾವು ಅಪ್ಡೇಟ್ ನ್ಯೂಸಸ್ ನ ಮಾಡ್ಬೇಕಂದ್ರೂ ಕೂಡ ಅದು ಜಿ ಎಸ್ ಟಿ ಕೌನ್ಸಿಲ್ ಆಗಿರುತ್ತೆ. ಸೊ ಜಿ ಎಸ್ ಟಿ ಕೌನ್ಸಿಲ್ ಅಂಡರ್ ಅಲ್ಲೇ ಎಲ್ಲಾನು ಜಿ ಎಸ್ ಟಿ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನೋದು ಅಲ್ಲೇ ಇಂಟ್ರೊಡ್ಯೂಸ್ ಮಾಡೋದು. ಸೊ ಏನು, ಜಿ ಎಸ್ ಟಿ ಬಗ್ಗೆ ಫುಲ್ಲಿ ಅದ್ರ ಬಗ್ಗೆ ಏನೋ ಡಿಸಿಷನ್ ತಗೋಬೇಕಂದ್ರೂ ಕೂಡ ಜಿ ಎಸ್ ಟಿ ಕೌನ್ಸಿಲ್ ಮಸ್ಟ್, ಅದೇ ಜಿ ಎಸ್ ಟಿ ಕೌನ್ಸಿಲ್ ತಗೊಳ್ಳೋಂಥದ್ದು. ಸೊ ಕ್ಲಿಯರ್? ಸೊ ಈಗ ಅರ್ಥ ಆಗುತ್ತೆ ಜಿ ಎಸ್ ಟಿ ಕೌನ್ಸಿಲ್ ಅಂದ್ರೆ ಏನು. ಜಸ್ಟ್ ನಾವು ಜಿ ಎಸ್ ಟಿನ ಯಾರು ನೋಡ್ಕೋತಾ ಇದಾರೆ, ಜಿ ಎಸ್ ಟಿ ಯಾರಿಂದ ಇಂಪ್ಲಿಮೆಂಟ್ ಆಗಿದ್ದು, ಸೊ ಅದನ್ನ ಏನಂತ ಕರೆದು ಜಿ ಎಸ್ ಟಿ ಕೌನ್ಸಿಲ್ ಅಂತ ಕರಿತೀವಿ. ಸೊ ಪ್ರತಿಯೊಂದಕ್ಕೂ ಒಂದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತ ಇರ್ಬೇಕಲ್ವಾ. ಸೊ ನಮ್ಮ ಜಿ ಎಸ್ ಟಿಗೆ ಯಾವ್ದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂದ್ರೆ ಜಿ ಎಸ್ ಟಿ ಕೌನ್ಸಿಲ್. ಸೊ ಇದು ನಮ್ಮ ಮೀನಿಂಗ್ ಆಫ್ ಜಿ ಎಸ್ ಟಿ ಕೌನ್ಸಿಲ್. ಸೊ ಕ್ಲಿಯರ್? ಅಂದ್ರೇನು, ಜಿ ಎಸ್ ಟಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಯಾವುದು ಜಿ ಎಸ್ ಟಿ ಕೌನ್ಸಿಲ್. ಜಿ ಎಸ್ ಟಿ ಕೌನ್ಸಿಲ್ ಅಂಡರ್ ಅಲ್ಲಿ ಎಲ್ಲಾನು ಜಿ ಎಸ್ ಟಿ ಅಲ್ಲಿ ಏನೇನು ರೇಟ್ಸ್ ಇರ್ಬೋದು, ಅದ್ ಇಂಪ್ಲಿಮೆಂಟೇಷನ್ಸ್ ಆಗ್ಬೋದು, ಅಗೇನ್ ನಾವು ಟ್ಯಾಕ್ಸಸ್ ನ ಪೇ ಮಾಡೋದಾಗ್ಬೋದು, ಇದನ್ನ ಎಲ್ಲಾ ಸ್ಟೆಪ್ ಅನ್ನು ಈಚ್ ಅಂಡ್ ಎವ್ರಿ ಸ್ಟೆಪ್ ನ ಕೂಡ ಇಂಪ್ಲಿಮೆಂಟೇಷನ್ ಮಾಡೋದೇ ನಿಮ್ಮ ಜಿ ಎಸ್ ಟಿ ಕೌನ್ಸಿಲ್. ಸೊ ಇದು ನಿಮ್ಗೆ ಅರ್ಥ ಆಗಿರುತ್ತೆ ರಿಯಲ್. ಸೊ ಹಿಯರ್ ದ ಜಿ ಎಸ್ ಟಿ ಕೌನ್ಸಿಲ್ಸ್ ಆರ್ ಎಸ್ಟಾಬ್ಲಿಷ್ಡ್ ಮೆಕಾನಿಸಮ್ ಟು
any dispute between government of India or any more states are between two more states ಅಂದ್ರೆ ಏನು ಎಲ್ಲಾ ಸ್ಟೇಟ್ಸ್ ಅಂಡರ್ ಅಲ್ಲೂ ಎಲ್ಲಾ ಸ್ಟೇಟ್ಸ್ ಅನ್ನು ಕಂಟ್ರೋಲ್ ಮಾಡುವಂತದ್ದು. ಯಾಕೆ ಅಂತಂದ್ರೆ GST ಇಸ್ ಒನ್ ನೇಷನ್ ಒನ್ GST ರೈಟ್. ಹಾಗಿದ್ದಾಗ ಎಲ್ಲಾ ಸ್ಟೇಟ್ ನ ಕೂಡ ನಮ್ಮ GST ಕೌನ್ಸಿಲ್ ಕಂಟ್ರೋಲ್ ಮಾಡುತ್ತೆ. ಅದರಲ್ಲಿ ಎಲ್ಲಾ ಮಾರ್ಕೆಟಿಂಗ್ ಏರಿಯಾದಲ್ಲೂ ಸೊ ಪ್ರತಿ ಈಚ್ ಅಂಡ್ ಎವ್ರಿ ಸ್ಟೆಪ್ ಅಲ್ಲೂ ಕೂಡ ಎಲ್ಲಾ ಡಿಸಿಷನ್ ತಗೊಳ್ಳೋದು ಕೂಡ ನಮ್ಮ GST ಕೌನ್ಸಿಲ್. ಹಾಗಿದ್ರೆ ಸೊ ವಾಟ್ ಇಸ್ ದ ಇಂಟ್ರೊಡಕ್ಷನ್ ಅಬೌಟ್ ದ GST? ಏನದ ಇಂಟ್ರೊಡಕ್ಷನ್, ಹೇಗೆಲ್ಲ ಅದು ಸ್ಥಾಪನೆ ಆಯ್ತು, ಸೊ ಯಾವಾಗ ಸ್ಥಾಪನೆ ಆಯ್ತು, ಯಾವಾಗ ಇಂಟ್ರೊಡ್ಯೂಸ್ ಆಗಿದೆ ನಮ್ಮ GST ಅಂದ್ರೆ, see here the GST council suggestions and regulation into one form and improvise the changes formally through notification and circulars with its departments and finance ministers. ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ GST ಕೌನ್ಸಿಲ್ ಗೆ ಸಜೆಷನ್ ಕೊಡೋದಾಗ್ಬೋದು, ರೆಗ್ಯುಲೇಷನ್ ನ ಫಾರ್ಮ್ ಮಾಡೋದಾಗ್ಬೋದು, ಅದನ್ನ ಇಂಪ್ರೂವ್ಮೆಂಟ್ ಮಾಡೋದಾಗ್ಬೋದು, ಏನೇ ಒಂದು ಚೇಂಜಸ್ ಮಾಡ್ಬೇಕಂದ್ರೆ ಸೊ ಅದಕ್ಕೆ ಮೀನ್ಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ವೈಸರಿ ಸರ್ಕ್ಯುಲರ್ ನ ಮಾಡ್ತಾರೆ. ಅಂಡ್ ಅಗೇನ್ ಫಿನಾನ್ಸ್ ಮಿನಿಸ್ಟ್ರಿ ಏನು ನಮ್ಮ ಹಣಕಾಸಿನ ಸಚಿವರಲ್ವಾ. ಸೊ ಹಣಕಾಸಿನ ಸಚಿವರ ಅಂಡರ್ ಅಲ್ಲಿ ನಮ್ಮ GST ಕೌನ್ಸಿಲ್ ನಡೀತಿರೋದು. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಯಾರು ನಮ್ಮ GST ಕೌನ್ಸಿಲ್ ನೋಡ್ಕೋತಾರೆ ಅಂದ್ರೆ ಫಿನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ, ಹಣಕಾಸಿನ ಸಚಿವರು ನಮ್ಮ GST ಕೌನ್ಸಿಲ್ ನೋಡ್ಕೊತಾರೆ. ಸೊ GST ಕೌನ್ಸಿಲ್ ಗೆ ಎಲ್ಲ ಯಾರು ಸಜೆಷನ್ಸ್ ಕೊಡ್ತಾರೆ ಅದ್ರಲ್ಲಿ ಪ್ರತಿಯೊಬ್ಬರು ಯಾರೆಲ್ಲ ನೋಡ್ಕೋತಿದ್ದಾರೆ ಅಂದ್ರೆ ನಮ್ಮ ಫಿನಾನ್ಸ್ ಮಿನಿಸ್ಟರ್, ರೈಟ್. And the next one is here the cabinet minister has given approval for the establishment of the GST council while notification regarding the establishment of council was issued on Saturday the 10th day of September 2016. ಅಂದ್ರೆ ಏನು ಕ್ಯಾಬಿನೆಟ್ ಮಿನಿಸ್ಟರ್ ಅಂದ್ರೆ ಮೀನ್ಸ್ ಸಚಿವ ಸಂಪುಟ ಇಲಾಖೆ ಏನ್ ಮಾಡುತ್ತಂದ್ರೆ ನಮ್ಮ GST ಕೌನ್ಸಿಲ್ ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದು ಅಂದ್ರೆ ಸಾಟರ್ಡೆ 10th September 2016 ಅಲ್ಲಿ. ರಿಮೆಂಬರ್ ಒನ್ ಥಿಂಗ್ ಮೈ ಡೇ ಸ್ಟೂಡೆಂಟ್ಸ್, ಯಾವಾಗ ಇದು ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು ಲೈಕ್ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಸಚಿವ ಸಂಪುಟ ಮಿನಿಸ್ಟರ್ಸ್ ಯಾವಾಗ ಮಾಡಿದ್ವು ಅಂದ್ರೆ September 10th day of September 2016 ಅಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ದೆನ್ ಅಗೇನ್ ಹಿಯರ್ ಸಿ and the provisions came into force Monday 12th day of September 2016. ಜಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ ನೋಟಿಫಿಕೇಶನ್ ಬಂದಿದ್ದು ಸಾಟರ್ಡೆ ಬಂದ್ರೆ ಅಗೇನ್ ಮಂಡೇ 12th ಡೇ ಅಲ್ಲಿ ಏನಾಗುತ್ತೆ ಇದನ್ನ ಪ್ರಾವಿಷನ್ ನ ಎಕ್ಸಿಸ್ಟೆನ್ಸ್ ಗೆ ತರ್ತಾರೆ. ಕ್ಲಿಯರ್? ಯಾರು? ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಸಚಿವ ಸಂಪುಟ ಅವರು ಅಂದ್ರೆ ನಮ್ಮ ಮಿನಿಸ್ಟರ್ಸ್ ಇರ್ತಾರಲ್ವಾ, ಸೊ ಅವರು. ಅಂಡ್ ಹಿಯರ್ ದ ನೆಕ್ಸ್ಟ್ ಇಯರ್ ದ also article 279A having provisions regarding the establishment of GST council was inserted after article 279 of the constitution 101st amendment act 2016. ಯಾವಾಗ ನಮ್ಮ ಇಲ್ಲೇನು ಆಗಿದ್ದಾರೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾವ ಅಂಡರ್ ಅಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಬಂದಿದ್ದು ಅಂದ್ರೆ the constitution 101st ಅಂದ್ರೆ 101ನೇ ಅಮೆಂಡ್ಮೆಂಟ್ ಅಂಡರ್ ಅಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಂಡರ್ ಅಲ್ಲಿ ಸಂವಿಧಾನದ 101ನೇ ತಿದ್ದುಪಡಿಯಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಒಂದು GST ಕೌನ್ಸಿಲ್ ಎಸ್ಟಾಬ್ಲಿಷ್ಮೆಂಟ್ ಆಗಿತ್ತು. ಕ್ಲಿಯರ್? ಯಾವುದಲ್ಲಿ 101ನೇ ಒಂದು ನಮ್ಮ ಸಂವಿಧಾನದ ಒಂದು 101ನೇ ಭಾಗದಲ್ಲಿ ಏನಾಗುತ್ತೆ ನಮ್ಮ GST ಕೌನ್ಸಿಲ್ ಅನ್ನೋದು ಕೂಡ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಕ್ಲಿಯರ್? ಯಾರು ಅಂದ್ರೆ ನಮ್ಮ ಸಚಿವ ಸಂಪುಟ ಇಲಾಖೆ ಏನ್ ಮಾಡುತ್ತೆ GST ಕೌನ್ಸಿಲ್ ನ ಸ್ಟಾರ್ಟಿಂಗ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದು. ಕ್ಲಿಯರ್? ಅಂಡ್ the next is the union finance minister who is the head of the GST council while the first meeting of the council was held on 22nd and 23rd September 2016 in New Delhi. So here ಏನ್ ಹೇಳ್ತಿದ್ದಾರೆ, the union finance minister who is the head of the GST council while the first meeting of the council was held on 22nd and 23rd September 2016 ನ್ಯೂ ಡೆಲ್ಲಿ. ಅಂದ್ರೆ ಏನು ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್. ಸೊ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ಮೀನ್ಸ್ ನಮ್ಮ ಹಣಕಾಸಿನ ಸಚಿವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಫಸ್ಟ್ ಮೀಟಿಂಗ್ ನ ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ನ್ಯೂ ಡೆಲ್ಲಿಯಲ್ಲಿ. ಅದು September 22 ಮತ್ತೆ 23rd ಅಲ್ಲಿ ನಮ್ಮ GST ಬಗ್ಗೆ ಮೀಟಿಂಗ್ ನ ಕಂಡಕ್ಟ್ ಮಾಡ್ತಾರೆ. ಕ್ಲಿಯರ್? ಸೊ ಇದು ನಮ್ಮ ಫಸ್ಟ್ ಮೀಟಿಂಗ್ ಯಾವಾಗ ಕಂಡಕ್ಟ್ ಆಗಿದ್ದು ಅಂದ್ರೆ 22nd or 23rd September 2016 in New Delhi, where it will be commenced in New Delhi ಅಲ್ಲಿ ಕಮೆನ್ಸ್ ಆಗಿದ್ದು. And the next is GST council constitution. GST council constitution ಹೇಗೆ ನಮ್ಮ GST council constitution ರನ್ ಮೀನ್ಸ್ ಬಿಲ್ಡ್ ಆಗಿದೆ ಅಂತ, ಸಂವಿಧಾನ ಹೇಗೆ ಬಿಲ್ಡ್ ಆಗಿದೆ, ಅದರಲ್ಲಿ ಎಷ್ಟು ಜನ ಇದ್ದಾರೆ,
ಅದರಲ್ಲಿ ಯಾರೆಲ್ಲ ಒಂದು ಲೈಕ್ ಚೇರ್ಮನ್ ಯಾರು, ವೈಸ್ ಚೇರ್ಮನ್ ಯಾರು, ಹೇಗೆ ಯಾರೆಲ್ಲ ಅದ್ರ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ನಮ್ಮ ಜಿ ಎಸ್ ಟಿ ಕೌನ್ಸಿಲ್ ಕಾನ್ಸ್ಟಿಟ್ಯೂಷನ್. ಕ್ಲಿಯರ್? ಜಿ ಎಸ್ ಟಿ ಕೌನ್ಸಿಲ್ ಕಾನ್ಸ್ಟಿಟ್ಯೂಷನ್ ಮೀನ್ಸ್ ಜಸ್ಟ್ ಜಿ ಎಸ್ ಟಿ ಕೌನ್ಸಿಲ್ ಸಂವಿಧಾನ ಅಂತ ಹಾಡ್ತೀವಿ ನಾವು. ಸಂವಿಧಾನ ಅಂದ್ರೆ ಈಗ ನಮ್ಮ ಸಂವಿಧಾನದಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನಿಮಗೆ ಗೊತ್ತೇ ಇರುತ್ತೆ. ಲೈಕ್ ಫಸ್ಟ್ಲಿ ಪ್ರೆಸಿಡೆಂಟ್ ಮೀನ್ಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಬರ್ತಾರೆ. ದೆನ್ ಪಿ ಎಂ ಪ್ರೈಮ್ ಮಿನಿಸ್ಟರ್ಸ್ ಅಂತ ಬರ್ತಾರೆ ಅಲ್ವಾ. ಹಾಗೆ ಹೀಗೆ ನಮ್ಮ ನಮ್ಮ ಕರ್ನಾಟಕ ಅಂದಾಗ ಸಿ ಎಂ ಎಂ ಎಲ್ ಎಸ್ ಅಂತ ಬಂದಾಗ ಇವರೆಲ್ಲ ಇರ್ತಾರೆ ಸಂವಿಧಾನ, ರೈಟ್? ಹಾಗಿದ್ದಾಗ ಸೊ ನಮ್ಮ ಜಿ ಎಸ್ ಟಿ ಕೌನ್ಸಿಲ್ ಹೇಗೆ ಕಾನ್ಸ್ಟಿಟ್ಯೂಷನ್ ಬಿಲ್ಡ್ ಆಗಿದೆ ಅಂತ, ಹೇಗೆ ಅದು ಅದರಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದು ಇಲ್ಲಿ ಪಾಯಿಂಟ್. ಸಿ ಇಲ್ಲಿ ಏನ್ ಹೇಳಿದಾರಪ್ಪ ನೋಡೋಣ. ಅಕಾರ್ಡಿಂಗ್ ಟು ದ ಆರ್ಟಿಕಲ್ 279A, it is on the part of the president to give the order to constitute the council of GST within 60 days of the from 12th September 2016 to which already notified by the government. ಏನ್ ಮಾಡುತ್ತಂದ್ರೆ 60 days ಒಳಗಡೆ ನಮ್ಮ 2016 12th ಸೆಪ್ಟೆಂಬರ್ ಒಳಗಡೆ ಏನ್ ಮಾಡಬೇಕು, ಜಿ ಎಸ್ ಟಿ ಕೌನ್ಸಿಲ್ಗೆ ಪಾಸ್ ಮೀನ್ಸ್ ಆರ್ಡರ್ ಪಾಸ್ ಆಗಿದೆ. ಯಾಕೆ ಜಿ ಎಸ್ ಟಿ ಕೌನ್ಸಿಲ್ ನ ನಾವು ಜಿ ಎಸ್ ಟಿ ನ ಇಂಪ್ಲಿಮೆಂಟ್ ಮಾಡ್ಬೇಕನ್ನೋ ಆರ್ಡರ್ ಯಾವಾಗ ಪಾಸ್ ಆಯ್ತು ಅಂದ್ರೆ ಮೀನ್ಸ್ ಇಲ್ಲಿ ಮೀನಿಂಗ್ ಹೇಳಿದೆ ನಮ್ಮ ಯಾವಾಗ ಮೀಟಿಂಗ್ ಅಲ್ಲಿ ಆಗಿದ್ದು 23rd ಅಲ್ಲಿ ಮೀಟಿಂಗ್ ಆದ್ರೆ ವಿತಿನ್ 60 days ಅಲ್ಲಿ ಏನಾಗುತ್ತೆ ನಮ್ಮ ಒಂದು ಜಿ ಎಸ್ ಟಿ ಕೌನ್ಸಿಲ್ಗೆ ನೋಟಿಫಿಕೇಶನ್ ಅನ್ನೋದು ಪಾಸ್ ಆಗುತ್ತೆ. ಅಂಡ್ ಯಾರೆಲ್ಲ ಇದಾರಪ್ಪ, ಸಿ ಹಿಯರ್ the following are the designed personnel who will form the GST council together. Personnel means staff, employees ಅಂತ ಯಾರಿದ್ದಾರೆ, ಎಂಪ್ಲಾಯೀಸ್, ಸ್ಟಾಫ್. ಪರ್ಸನಲ್ ಮೀನ್ಸ್ ಸ್ಟಾಫ್ ಆರ್ ಎಂಪ್ಲಾಯೀಸ್, ನೌಕರರು, ಸಿಬ್ಬಂದಿ ಅಂತ ಕರಿತೀವಿ, ರೈಟ್? And then who say first one is the union finance minister will be chairman of the council. So ಯಾರು ನಮ್ಮ ಜಿ ಎಸ್ ಟಿ ಚೇರ್ಮನ್ ಅಂದ್ರೆ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್. ನಮ್ಮ ಪ್ರೆಸೆಂಟ್ ಯಾರು ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ಅಂದ್ರೆ ನಮ್ಮ ಹಣಕಾಸಿನ ಸಚಿವರು ಅಂತ ಸೀತಾರಾಮನ್, ರೈಟ್? And the next one is the union finance minister of state in the charge of revenue or finance will be member of the council. My dear student. And here designed persons means staff ಯಾರಿದ್ದಾರೆ ನಮ್ಮ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ. ನಮ್ಮ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ಪ್ರೆಸಿಡೆಂಟ್ ಯಾರು, ಚೇರ್ಮನ್ ಯಾರು, ಹೇಗೆ ಯಾರೆಲ್ಲ ವೋಟ್ ಮಾಡಿದ್ರೆ ಏನೆಲ್ಲ ನಡೆಯುತ್ತೆ, ಸೊ ಎಷ್ಟು ಜನ ವೋಟ್ ಮಾಡ್ಬೇಕು ಅನ್ನೋದೆಲ್ಲ ಕೂಡ ನಮ್ಮ ಜಿ ಎಸ್ ಟಿ ಕೌನ್ಸಿಲ್ ಅಂಡರ್ ನಡೆಯುತ್ತದೆ, ರೈಟ್? ಈಗ ಯಾವ್ದೊಂದು ಟ್ಯಾಕ್ಸ್ ರೇಟ್ ತಗೋಬೇಕು ಅಂತಂದ್ರೆ ನಾವಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ವೋಟಿಂಗ್ ನಡೆಯುತ್ತೆ. ಸೊ ಆ ನಂಬರ್ ಆಫ್ ವೋಟ್ಸ್ ಎಷ್ಟಿದ್ರೆ ಅಲ್ಲಿ ಅದ್ರ ಮೇಲೆ ಡಿಪೆಂಡೆಂಟ್ ಆಗೋದು. ಪ್ರತಿಯೊಂದು ಡಿಸಿಷನ್ ತಗೋಬೇಕು ಅಂದ್ರೆ ಎಲ್ಲಾ ಮೆಂಬರ್ಸ್ ಕೂಡ ಅಲ್ಲಿ ಇರ್ಲೇಬೇಕಾಗುತ್ತೆ, ರೈಟ್? ನೆಕ್ಸ್ಟ್ ಒನ್ ಇಸ್ ಹಿಯರ್ ದ ಫಸ್ಟ್ ಯಾರು ಚೇರ್ಮನ್ ಅಂದ್ರೆ ದ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ವಿಲ್ ಬಿ ಚೇರ್ಮನ್ ಆಫ್ ದಿ ಕೌನ್ಸಿಲ್. ಅಂದ್ರೆ ಏನು, ನಮ್ಮ ಜಿ ಎಸ್ ಟಿ ಕೌನ್ಸಿಲ್ ನ ಯಾರು ಚೇರ್ಮನ್ ಅಂದ್ರೆ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್. ದ ನೌ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ಇಸ್ ನಿರ್ಮಲಾ ಸೀತಾರಾಮನ್. ಕ್ಲಿಯರ್? ದ ನೆಕ್ಸ್ಟ್ ಇಸ್ the union finance minister of state in charge of revenue or finance will be the member of the council. ಇನ್ನೊಬ್ಬ ಮೆಂಬರ್ ಯಾರಪ್ಪ ಅಂದ್ರೆ ರೆವಿನ್ಯೂ ಆರ್ ಫಿನಾನ್ಸ್ ಮಿನಿಸ್ಟರ್ ಆಫ್ ದಿ ಕೌನ್ಸಿಲ್. ಸ್ಟೇಟ್ ಅಂತಂದ್ರೆ ನಮ್ಮ ಈ ರಾಜ್ಯ ಸರ್ಕಾರಗಳ ಒಂದು ಹಣಕಾಸಿನ ಸಚಿವರು ಏನಾಗ್ತಾರೆ ಅಲ್ಲೂ ಕೂಡ ಮಿನಿಸ್ಟರ್ಸ್ ಆಗಿ ಏನ್ ಮಾಡ್ತಾರೆ, ಮೆಂಬರ್ಸ್ ಆಗಿ ವರ್ಕ್ ಮಾಡ್ತಾರೆ. ಸೊ ಚೇರ್ಮನ್ ಯಾರು ಅಂತಂದ್ರೆ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಅಗೇನ್ ರೆವಿನ್ಯೂ ಆದಾಯದ ಒಂದು So again, Union Finance Minister of
And the second is the Union Finance Minister of State in charge of revenue or finance will be the member of council. First ಯಾರು ಚೇರ್ಮನ್ ನಮ್ಮ ಪ್ರೆಸೆಂಟ್ ಫಿನಾನ್ಸ್ ಮಿನಿಸ್ಟರ್ಸ್ ಆಗಿರ್ತಾರೆ. And the second thing, Union Finance Ministers of State in charge of revenue or finance will be the member of the council. Again members ಯಾರು ಅಂದ್ರೆ ಪ್ರತಿಯೊಂದು ರಾಜ್ಯಗಳ ಒಂದು ಫಿನಾನ್ಸ್ ಮಿನಿಸ್ಟರ್ ಹಣಕಾಸು ಸಚಿವರಾಗಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕ ಅಂತ ತಗೊಂಡಾಗ ಕರ್ನಾಟಕದಲ್ಲಿ ಯಾರು ಈಗ ಆದಾಯ ಇಲಾಖೆ ಸಚಿವರು ಅಂತಂದ್ರೆ ನಮ್ಮ ಅಶೋಕ್, ಅಶೋಕ್ ಸರ್, ಅಶೋಕ್ ಸರ್, ರೈಟ್. ಹಿ ವಾಸ್ ಅ ಪ್ರೆಸೆಂಟ್ ಕರ್ನಾಟಕ ಫಿನಾನ್ಸ್ ಮಿನಿಸ್ಟರ್, ರೈಟ್. ಸೊ ಹಾಗೆ ಸೊ ಫಸ್ಟ್ಲಿ ಚೇರ್ಮನ್ ಯಾರಾಗಿರ್ತಾರೆ, ಯೂನಿಯನ್ ಫಿನಾನ್ಸ್ ಮಿನಿಸ್ಟರು. ಅಂಡ್ ಸೆಕೆಂಡ್ ಥಿಂಗ್ ಮೆಂಬರ್ಸ್ ಯಾರು, ಪ್ರತಿಯೊಂದು ರಾಜ್ಯದ ಒಂದು ಒಬ್ಬೊಬ್ಬರು ಏನ್ ಮಾಡ್ತಾರೆ, ಪ್ರತಿಯೊಂದು ರಾಜ್ಯದಿಂದ ಫಿನಾನ್ಸ್ ಮಿನಿಸ್ಟರ್ ನ ಮೆಂಬರ್ಸ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಅಂಡ್ ದ ಥರ್ಡ್ ಥಿಂಗ್, one member from each state who is ministers in charge of finance or taxation of any other finance minister. ಅಂದ್ರೆ ಏನು, ಅಗೇನ್ ಫಿನಾನ್ಸ್ ಮಿನಿಸ್ಟರ್ಸ್ ಆಗ್ಬೋದು ಇಲ್ವಾ ಟ್ಯಾಕ್ಸೇಷನ್ ಮಿನಿಸ್ಟರ್ಸ್ ಅಂತಾರೆ, ಅಂದ್ರೆ ಆದಾಯ ತೆರಿಗೆ ಇಲಾಖೆಗಳು, ತೆರಿಗೆ ಇಲಾಖೆಯ ಸಚಿವರು, ತೆರಿಗೆ ಇಲಾಖೆ ಸಚಿವರನ್ನು ಕೂಡ ಏನ್ ಮಾಡ್ತಾರೆ, ಒಬ್ಬ ಪರ್ಸನ್ ಏನ್ ಮಾಡ್ತಾರೆ ರೆಕ್ರೂಟ್ ಮಾಡ್ಕೋತಾರೆ, ಅವ್ರನ್ನ ಮೆಂಬರ್ಸ್ ಆಗಿ ಅಲ್ಲಿ ಏನ್ ಮಾಡ್ತಾರೆ ಚೂಸ್ ಮಾಡ್ತಾರೆ. ಕ್ಲಿಯರ್. ಅಂಡ್ ದ ನೆಕ್ಸ್ಟ್ ಒನ್ ಇಸ್ any one of them will be vice chairman of the GST council will be mutually elected by GST council members. Any one of them will be vice chairman of the GST council will be mutually elected by GST council members. ಅಂದ್ರೇನು, ಉಪಾಧ್ಯಕ್ಷರನ್ನ ಯಾರು ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ, ಸೊ ಎಲ್ಲಾ ರಾಜ್ಯಗಳಿಂದ ಯಾರೆಲ್ಲ ಒಂದು ಫಿನಾನ್ಸ್ ಮಿನಿಸ್ಟರ್ಸ್ ಇರ್ತಾರೋ ಆ ಫಿನಾನ್ಸ್ ಮಿನಿಸ್ಟರ್ಸ್ ವೈಸ್ ಚೇರ್ಮನ್ ನ ಅಲ್ಲಿ ಚೂಸ್ ಮಾಡ್ತಾರೆ. ಜಸ್ಟ್ ಅವರೇ ಎಲೆಕ್ಟ್ ಮಾಡುವಂತದ್ದು, ಯಾರು ಮಾಡೋದಿಲ್ಲ. ಜಸ್ಟ್ ನಮ್ಮ ಒಂದು ಓವರ್ ಆಲ್ ಸ್ಟೇಟ್ಸ್ ಅಲ್ಲಿ ಯಾರೆಲ್ಲ ಒಂದು ಫಿನಾನ್ಸ್ ಮಿನಿಸ್ಟರ್ಸ್ ಆಗ್ಬೋದು, ಟ್ಯಾಕ್ಸೇಷನ್ ಮಿನಿಸ್ಟರ್ಸ್ ಆಗ್ಬೋದು, ಅಲ್ಲಿ ಯಾರು ಇರ್ತಾರೋ ಅವರು ಎಲೆಕ್ಟ್ ಮಾಡಿ ವೈಸ್ ಚೇರ್ಮನ್ ನ ಅಲ್ಲಿ ಅವರೇ ಎಲೆಕ್ಟ್ ಮಾಡುವಂತದ್ದು ವೈಸ್ ಚೇರ್ಮನ್. ಸೊ ಹೀಗೆ ನಮ್ಮ ಅಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನೋದು ಬಿಲ್ಡ್ ಆಗಿರುತ್ತೆ. ಕ್ಲಿಯರ್. ಹೇಗೆ ಬಿಲ್ಡ್ ಆಗಿರುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್? ದ ಫಸ್ಟ್ ಚೇರ್ಮನ್ ಬಂದು ಫಿನಾನ್ಸ್ ಮಿನಿಸ್ಟರ್ಸ್ ಆಫ್ ಇಂಡಿಯಾ, ಅಂಡ್ ಅಗೇನ್ ದ ಯೂನಿಯನ್ chairman as the union finance ministers will be chairman of the council. Yes. And the second thing, the union finance minister of state in the charge of revenue or finance will be the member of the council. ಅಂದ್ರೆ ಏನು, ಪ್ರತಿಯೊಂದು ರಾಜ್ಯದ ಒಂದು ಆದಾಯ ಸಚಿವರನ್ನ ಮೀನ್ಸ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಇರ್ತಾರೋ ಫಿನಾನ್ಸ್ ಮಿನಿಸ್ಟರ್ಸ್ ನ, ಹಣಕಾಸು ಸಚಿವರನ್ನ ಏನ್ ಮಾಡ್ತಾರೆ ಅಲ್ಲಿ ಆಸ್ ಎ ಒಂದು ಮೆಂಬರ್ ಆಗಿ ಸೆಲೆಕ್ಟ್ ಮಾಡುವಂತದ್ದು. ಅಂದ್ರೆ ಇದು ಪ್ರತಿಯೊಂದು ರಾಜ್ಯದ ಒಂದು ಹಣಕಾಸು ಸಚಿವರು ಅಲ್ಲಿ ನಮ್ಮ GST ಕೌನ್ಸಿಲ್ ಅಲ್ಲಿ ಸಚಿವರಾಗಿ ಮೆಂಬರ್ಸ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಅಂಡ್ ದ ನೆಕ್ಸ್ಟ್ ಈಸ್ ಒನ್ ಆಫ್ ದ one member from each state who is ministers in charge of finance and taxation or any other ministers. ಬೇರೆ ಮಿನಿಸ್ಟರ್ಸ್ ಮೀನ್ಸ್ ಫಿನಾನ್ಸ್ ಮಿನಿಸ್ಟರ್ಸ್ ನ ಬಿಟ್ಟು, ಹೇಗೆ ಫಾರ್ ಎಕ್ಸಾಂಪಲ್ ಆದಾಯ ಟ್ಯಾಕ್ಸೇಷನ್ ಮಿನಿಸ್ಟರ್ಸ್ ಆಗ್ಬೋದು, ಇಲ್ಲ HR ಮಿನಿಸ್ಟರ್ಸ್ ಆಗ್ಬೋದು, ಅವ್ರನ್ನ ಏನ್ ಮಾಡ್ತಾರೆ ಇನ್ನೊಬ್ಬ ಪರ್ಸನ್ ಆಗಿ ಏನ್ ಮಾಡ್ತಾರೆ ಇನ್ನೊಬ್ಬ ಮೆಂಬರ್ ನಾಗಿ ಚೂಸ್ ಮಾಡ್ತಾರೆ, ಯಾರು GST ಕೌನ್ಸಿಲ್. ಕ್ಲಿಯರ್. ಅಂಡ್ ದ ಲಾಸ್ಟ್ ಥಿಂಗ್, any one of them will be vice chairman of the GST council will be mutually elected by GST council members. ಅಂದ್ರೆ ಏನು, ಯಾರೆಲ್ಲ ಸ್ಟೇಟ್ ಮಿನಿಸ್ಟರ್ಸ್ ಇರ್ತಾರೋ ಅವರು ಏನ್ ಮಾಡ್ತಾರೆ ವೈಸ್ ಚೇರ್ಮನ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ಜಸ್ಟ್ ಅವರೇ ಮ್ಯೂಚುಯಲ್ ಆಗಿ ಅವರಲ್ಲೇ ಒಬ್ಬರನ್ನ ಎಲೆಕ್ಟ್ ಮಾಡ್ಕೋತಾರೆ ವೋಟ್ ಮುಖಾಂತರ, ಥ್ರೂ ಬೈ ವೋಟ್ಸ್. ದಿಸ್ ಇಸ್ ಅಬೌಟ್ ದ GST council constitution. ಸೊ ಕ್ವಶನ್ಸ್ ಕೇಳಬಹುದು, ರೈಟ್. ಈ ಏರಿಯಾದಲ್ಲಿ ತುಂಬಾ ಕ್ವಶನ್ಸ್ ರೈಸ್ ಆಗಿದೆ. ವಾಟ್ ಯು ಮೀನ್ ಬೈ GST council ಅಂಡ್ ರೈಟ್ ಎ ನೋಟ್ ಅಬೌಟ್ ದ GST council constitutions ಅಂತ ಬರೆದಾಗ ಜಸ್ಟ್ ನೀವು ಯಾರೆಲ್ಲ ಇರ್ತಾರೆ, ಡಿಸೈರ್ಡ್ ಪರ್ಸನಲ್ ಮೀನ್ಸ್ ಸ್ಟಾಫ್ ಆರ್ ಎಂಪ್ಲಾಯ್ಸ್ ಇರ್ತಾರೆ ಅನ್ನೋದನ್ನ ನೀವು ಅಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಮಾಡಿ ಸ್ಟೂಡೆಂಟ್. ಕ್ಲಿಯರ್. And in the next class, in the next video, we are discussing quorum and decision making and the functions of GST council. Clear. So in this class we are discussing only two concepts, that is what do you mean by GST council, and introduction about the GST council, and finally GST council constitution. Idra ಬಗ್ಗೆ ನಾವು ಏನು ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. Clear. And the next class I am going to start. I will start. The topic is quorum and decision making, my dear students. Thank you. One and all.